ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾಯುಕ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಶಿಕ್ಷಕರಾಗುವ ಕನಸನ್ನು ಕಾಣುತ್ತಿರುವವರಿಗಾಗಿ ಒಂದು ಪ್ರಮುಖ ಮಾಹಿತಿ ತಂದಿದ್ದೇವೆ. ಅದೇ 2026ರ GPSTR ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಸಂಪೂರ್ಣ ಅರ್ಹತಾ ಮಾನದಂಡಗಳು. ನೀವು 6ರಿಂದ 8ನೇ ತರಗತಿಯ ಶಾಲಾ ಶಿಕ್ಷಕರಾಗಲು ಬಯಸಿದರೆ ಈ ವಿಡಿಯೋ ನಿಮಗಾಗಿ. ಮೊದಲನೆಯದಾಗಿ ಶೈಕ್ಷಣಿಕ ಅರ್ಹತೆ. ಮೊದಲನೆಯದಾಗಿ ನಾವು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರೈಸಿರಬೇಕು. ಇದರಲ್ಲಿ ಸಾಮಾನ್ಯ ವರ್ಗದವರು ಕನಿಷ್ಠ 50% ಅಂಕಗಳನ್ನು ಹೊಂದಿರಬೇಕು. ಇನ್ನು SC, ST ಮತ್ತು OBC ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 45% ಅಂಕಗಳಿದ್ದರೆ ಸಾಕು. ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಬಂದರೆ ನಿಮ್ಮ ಬಳಿ 2 ವರ್ಷದ DLED ಅಥವಾ B.Ed ಪ್ರಮಾಣಪತ್ರ ಇರಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಕರ್ನಾಟಕ TET ಅಥವಾ ಕೇಂದ್ರದ CTET ಪತ್ರಿಕೆ 2ರಲ್ಲಿ ಕಡ್ಡಾಯವಾಗಿ ಅರ್ಹತೆಯನ್ನು ಪಡೆದಿರಬೇಕು. ಈಗ ವಯೋಮಿತಿಯ ಬಗ್ಗೆ ಗಮನಿಸೋಣ. ಅರ್ಜಿ ಸಲ್ಲಿಸುವ ದಿನಾಂಕದಂದು ನಿಮಗೆ ಕನಿಷ್ಠ 21 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ ಹೀಗಿದೆ: ಸಾಮಾನ್ಯ ವರ್ಗದವರಿಗೆ 40ರಿಂದ 42 ವರ್ಷಗಳು, ಹಿಂದುಳಿದ ವರ್ಗಗಳಾದ 2A, 2B, 3A, 3B ಅಭ್ಯರ್ಥಿಗಳಿಗೆ 45 ವರ್ಷದ ಅವಕಾಶವಿದೆ. ಇನ್ನು SC, ST ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 47 ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ. ಈಗ ವಿಷಯವಾರು ಅರ್ಹತೆಗಳನ್ನು ನೋಡೋಣ. ನೀವು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಬೇಕಿದ್ದರೆ ಪದವಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರವನ್ನು 3 ವರ್ಷ ಓದಿರಬೇಕು. ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇತಿಹಾಸ, ಭೂಗೋಳ ಅಥವಾ ರಾಜ್ಯಶಾಸ್ತ್ರದಂತಹ ವಿಷಯಗಳಲ್ಲಿ ಕನಿಷ್ಠ 2 ವಿಷಯಗಳನ್ನು ಮುಖ್ಯವಾಗಿ ಓದಿರಬೇಕು. ಮತ್ತು ಇಂಗ್ಲಿಷ್ ಶಿಕ್ಷಕರಾಗಲು ಪದವಿಯಲ್ಲಿ ಇಂಗ್ಲಿಷನ್ನು ಐಚ್ಛಿಕ ವಿಷಯವಾಗಿ ಅಥವಾ ಆಪ್ಷನಲ್ ಇಂಗ್ಲಿಷ್ ಆಗಿ 3 ವರ್ಷ ಓದಿರಬೇಕು. ಸ್ನೇಹಿತರೆ, 2026ರ ನೇಮಕಾತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಿರೀಕ್ಷಿಸಬಹುದು. ಅದೇ 90:10 ನಿಯಮ. ಇಲ್ಲಿ ನಿಮ್ಮ ಆಯ್ಕೆಯನ್ನು ನಿರ್ಧರಿಸಲು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು TET ಅಂಕಗಳಿಗೆ 90% ವೇಟೇಜ್ ನೀಡಿದರೆ, ನಿಮ್ಮ ಪದವಿ ಮತ್ತು B.Ed ಅಂಕಗಳಿಗೆ ಕೇವಲ 10% ವೇಟೇಜ್ ನೀಡಲಾಗುತ್ತೆ. ಹೀಗಾಗಿ CET ಪರೀಕ್ಷೆ ಈ ಬಾರಿ ಅತಿ ಮುಖ್ಯ. ಈಗ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳನ್ನು ನೋಡೋಣ. ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಬಳಿ SSLC, ಪದವಿ ಮತ್ತು B.Ed ಅಂಕಪಟ್ಟಿಗಳು ಮತ್ತು TET ಅರ್ಹತಾ ಪತ್ರ ಹಾಗೂ ಇತ್ತೀಚಿನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳು ಸಿದ್ಧವಾಗಿರಲಿ. ಮೀಸಲಾತಿ ಕೋರುವವರು ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ ಪ್ರಮಾಣಪತ್ರಗಳನ್ನು ರೆಡಿ ಮಾಡಿಟ್ಟುಕೊಳ್ಳಿ. ಇದಿಷ್ಟು GPSTR 2026ರ ಅರ್ಹತೆಗಳ ಮಾಹಿತಿ. ನಿಮಗೆ ಪಠ್ಯಕ್ರಮ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು.